ಇನ್ನು ದೆಹಲಿ ರಾಷ್ಟ್ರ ರಾಜಧಾನಿ ಹಲವಾರು ವಿಚಾರಗಳಿಗೆ ದೆಹಲಿ ಪ್ರಖ್ಯಾತ ಕುಖ್ಯಾತ ಯಾವುದಕ್ಕಪ್ಪ ಅಂತಂದ್ರೆ ವಾಯು ಮಾಲಿನ್ಯಕ್ಕೆ ವಿಪರೀತ ಪ್ರಮಾಣದ ವಾಯು ಮಾಲಿನ್ಯ ಎಷ್ಟರ ಮಟ್ಟಿಗೆ ಅಂತಂದ್ರೆ ಶಾಲೆಗಳಿಗೆ ರಜಾ ಕೊಡಬೇಕು ಮನೆಯಿಂದಲೇ ನೀವು ಕ್ಲಾಸ್ ಮಾಡಿ ಆನ್ಲೈನ್ ಮುಖಾಂತರ ಅಂತ ಹೇಳಬೇಕು ಅಷ್ಟರ ಮಟ್ಟಿಗೆ ವಾಯು ಮಾಲಿನ್ಯ ಹಿಂಗಾಗಿ ಏನು ಅಂತಂದ್ರೆ ಈ B3 B4 ವಾಹನಗಳು ಏನೇನಿದಾವಲ್ಲ ಈ ಭಾರತ್ 3 ಭಾರತ್ 4 ಅಂತ ವಾಹನಗಳನ್ನೆಲ್ಲವನ್ನು ಕೂಡ ಬ್ಯಾನ್ ಮಾಡಲಾಗಿದೆ ಈಗ ಯಾವುದೇ ತರಗತಿಗಳು ಕೂಡ ಶಾಲೆಯಲ್ಲಿ ಇಲ್ಲ ನೋಡಿ ಇದು ದೆಹಲಿ ಕಾಣ್ತಾ ಇದೆಯಾ ಭಾಳ ಕಷ್ಟಪಟ್ಟು ನೋಡಬೇಕು ದೆಹಲಿಯ ವಾಯು ಮಾಲಿನ್ಯ ಇದು ಈ ವಾಯು ಮಾಲಿನ್ಯಕ್ಕೆ ಕೊಡುಗೆ ಏನಪ್ಪ ಅಂತಂದರೆ ಸುತ್ತಮುತ್ತ ಈ ಪಾಕಿಸ್ತಾನದಲ್ಲಿ ರೈತರು ಈ ಬೆಳೆಗಳನ್ನೆಲ್ಲ ಕೊಯ್ದು ಬೆಂಕಿ ಹಚ್ತಾರಲ್ಲ ಅದು ಮತ್ತು ಈ ಕಡೆ ಪಂಜಾಬ್ ಸುತ್ತಮುತ್ತ ಭಾಗಗಳು ಆ ಬೆಂಕಿ ಹಚ್ಚೋದು ಕೂಡ ಇದಕ್ಕೆ ನೆರವಾಗ್ಬಿಡುತ್ತೆ ದೆಹಲಿ ವಾಯು ಮಾಲಿನ್ಯದಿಂದ ತುಂಬಿಕೊಂಡು ಹೋಗಿದೆ ಬನ್ನಿ ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಈಗ ಸಂಪರ್ಕದಲ್ಲಿದ್ದಾರೆ ಹರೀಶ್ ನಾನು ಹೇಳ್ತಾ ಇದ್ದೆ ದೆಹಲಿ ಹಲವಾರು ವಿಚಾರಗಳಿಗೆ ಖ್ಯಾತ ಆದರೆ ಈ ವಾಯು ಮಾಲಿನ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕುಖ್ಯಾತ ವಿಪರೀತ ಪ್ರಮಾಣದಲ್ಲಿ ವಾಯು ಮಾಲಿನ್ಯ ಏನಂತೀರಿ ಹೌದು ರಂಗನಾಥ್, ದೆಹಲಿಯಲ್ಲಿ ಚಳಿಗಾಲ ಆರಂಭದಲ್ಲಿ ಈ ರೀತಿಯಾದಂತಹ ವಾತಾವರಣ ಇರುತ್ತೆ. ಇಡೀ ದೆಹಲಿ ಗ್ಯಾಸ್ ಚೇಂಬರ್ನಂತ ರೀತಿ ಆಗುತ್ತೆ. ಇದಕ್ಕೆ ಕಾರಣ ದೆಹಲಿಯ ಜನರು ಮಾತ್ರ ಅಲ್ಲ, ಅಕ್ಕಪಕ್ಕದ ರಾಜ್ಯದ ರೈತರು ತಮ್ಮ ಗದ್ದೆಗಳಿಗೆ ಬೆಂಕಿ ಹಾಕುವಂತ ಏನು ಪ್ರಯತ್ನವನ್ನ ಮಾಡ್ತಾರೆ ಅದು ಕೂಡ ಕಾರಣ ಆಗುತ್ತೆ. ಅಲ್ಲಿ ಸೃಷ್ಟಿಯಾಗುವಂತಹ ಹೊಗೆ ದೆಹಲಿಯನ್ನ ಬಂದು ಆವರಿಸುತ್ತೆ. ಇಡೀ ದೆಹಲಿ ಗ್ಯಾಸ್ ಚೇಂಬರ್ನಂತ ಆಗುತ್ತೆ. ನಾನೀಗ ದೆಹಲಿಯ ನಾರ್ತ್ ಬ್ಲಾಕ್ ಹಾಗೂ ಸೌತ್ ಬ್ಲಾಕ್ನ ಬಳಿ ಇದ್ದೇನೆ. ಯಾವ ರೀತಿಯಾದಂತಹ ವಾತಾವರಣ ಇದೆ ಅನ್ನುವಂತ ನೋಡಬಹುದು. ನೇರವಾಗಿ ನೋಡಿದ್ರೆ ಇದೊಂದು ರೀತಿ ಮಂಜು ಕವಿದ ವಾತಾವರಣ ಅಂತ ಅನ್ಸುತ್ತೆ. ಆದರೆ ಮಂಜಿನ ಜೊತೆಗೆ ಹೊಗೆ ಕೂಡ ಆವರಿಸಿರುವಂತಹದ್ದು. ಮಂಜು ಮತ್ತೆ ಹೊಗೆ ಸೇರಿ ಸ್ಮಾಗ್ ಆಗಿದೆ. ಫಾಗ್ ಮತ್ತೆ ಸ್ಮೋಕ್ ಸೇರಿ ಸ್ಮಾಗ್ ಆಗಿರುವಂತಹದ್ದು. ಇದು ದೆಹಲಿಯ ಜನರ ಆರೋಗ್ಯಕ್ಕೆ ಸಾಕಷ್ಟು ಆಪತ್ತನ್ನು ತಂದಿದೆ. ಏರ್ ಕ್ವಾಲಿಟಿ ಇಂಡೆಕ್ಸ್ 400ಕ್ಕೂ ಹೆಚ್ಚಿರೋದ್ರಿಂದ ವಯೋವೃದ್ಧರಿಗೆ, ಮಕ್ಕಳಿಗೆ ಅನೇಕ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡ್ತಾ ಇದೆ. ಮತ್ತೆ ಈ ಒಂದು ವಾಯು ಮಾಲಿನ್ಯವನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಕಷ್ಟು ಕ್ರಮಗಳನ್ನು ಕೂಡ ದೆಹಲಿ ಸರ್ಕಾರ ಕೈಗೊಳ್ತಾ ಇದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.